ಮಂಥರ್ಗೌಡ ಮತ್ತು ಪೊನ್ನಣ್ಣ ಅವರ ಹೆಸರನ್ನು ಕೂಡ FIR ಸೇರಿಸಿ ಅವರ ಕುಮ್ಮಕ್ಕಿದೆ. ನೋಡಿ, BJP ಅವರಿಗೆ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡಿ ಅಭ್ಯಾಸ ಆಗ್ತಾ ಇದೆ. ಇದನ್ನು ಕೂಡ ಅವರ ಹಲವಾರು ಕಾರ್ಯಕರ್ತರ ಏನು ಒಂದು ಪಟ್ಟಿ ಇದೆ, ಆ ಪಟ್ಟಿಗೆ ಈ ಹೆಸರು ಸೇರ್ತದೆ. ನೋಡಿ, ಪರೇಶ್ ಮೆಸ್ತಾದ್ ಗೊತ್ತಿದೆ ಅಲ್ವಾ ಕೇಸು, ಯಾವ ರೀತಿ ಆಯಿತು. ಶಿವಮೊಗ್ಗ ಒಬ್ಬ ಯುವಕ ಇದ್ದ, ಏನಾಯ್ತು ಅದು ಮೊನ್ನೆ ಬೀದರ್ನಲ್ಲಿ ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡು, ಇವ್ರ ಹೆಸರು ಮೇಲೆ ಎಲ್ಲರೂ BJP ರಾಜಕೀಯ ಮಾಡಿ ಉದಾಹರಣೆಗಳಿದೆ ಅಲ್ವಾ. ಮಾತು ಎತ್ತಿದ್ರೆ ಇವರು ಫ್ಯಾಕ್ಟ್ಸ್ ಆಫ್ ದ ಕೇಸ್ ನೋಡಲ್ಲ, ಅವರ ಯಾಕೆ ಅದು ಕಾರಣಗಳು ಸರಿಯಾಗಿ ಪತ್ತೆ ಹಚ್ಚೋದಿಲ್ಲ, ಸುಮ್ಮನೆ ರಾಜಕೀಯ ಮಾಡೋದು ಒಂದೇ ಉದ್ದೇಶ. ಈಗ ಪೊನ್ನಣ್ಣ ಹೆಸರು ಇರ್ಬೋದು ಅಥವಾ ಮಂಥರ್ಗೌಡ ಹೆಸರು ಇರ್ಬೋದು, ಡೆತ್ ನೋಟ್ನಲ್ಲಿ ಇದೆಯಾ? ಅದು ವಾಟ್ಸಪ್ ಮೆಸೇಜ್. ಅದು ಆರ್ ಯು ಗೋಯಿಂಗ್ ಟು ಕನ್ಸಿಡರ್ ಇಟ್ ಡೆತ್ ನೋಟ್? ಆ್ಯಂಡ್ ಇವನ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಡೆತ್ ನೋಟ್, ಅದರಲ್ಲಿ ಹೆಸರು ಇದೆಯಾ? ಇದೇ ರಾಜಕೀಯ ಕಲಬುರ್ಗಿನಲ್ಲಿ ಮೊನ್ನೆ ಮಾಡಿಲ್ವಾ ಇವರೇ? ಏನಾಯಿತು? ಸುಮ್ಮನೆ ಇವರು ಏನು ಬ್ರೇಕಿಂಗ್ ನ್ಯೂಸ್ ಕೊಡೋಕ್ಕೆ, ಅವರ ಹೈಕಮಾಂಡ್ ಮನವೊಲಿಸಲಿಕ್ಕೆ, ಇವ್ರ ಅಸ್ತಿತ್ವವನ್ನು ತೋರಿಸ್ಕೊಳ್ಳಿಕ್ಕೆ ಇವರು ಹೀಗೆ ಮಾಡ್ತಾರೆ ಹೊರತು ಇಲ್ಲಿವರೆಗೂ ಯಾವ್ದು ಪ್ರೂವ್ ಆಗಿದೆ ಹೇಳಿ? 10 ವರ್ಷ ಆಯ್ತು ಇವರಿಂತ ಈ ರಾಜಕೀಯ ಮಾಡ್ಕೊಂಡು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಯಾವುದಾದ್ರೂ ಒಂದನ ಮಾಡಿದ್ರೆ ಇವ್ರು ಅಷ್ಟು ಆಸೆ, ಇವರಿಗೆ ಅಷ್ಟು ಕಾಳಜಿ ಇದ್ದಿದ್ರೆ ಯಾರಾದರೂ ಒಬ್ಬರು BJP ನಾಯಕರನ್ನ ಆ್ಯಂಬುಲೆನ್ಸ್ ಜೊತೆ ಹೋದ್ರೇನ್ರಿ? ಯಾರಾದರೂ ಒಬ್ಬರನ್ನ ಹೋದ್ರಾ? ಡೈರೆಕ್ಟಾಗಿ ಕೊಡಗು ಹೋಗ್ತಾರೆ. ಯಾರು ಕಾಳಜಿ ವಹಿಸಿದ್ದಾರೆ BJP ಅವರು? ನಾನು ಹೇಳ್ತಿದ್ದಂಗೆ ನೂರಾರು ಕಾರ್ಯಕರ್ತರು ಯಾರು ಹೀಗೆ ತೀರೋಗಿದ್ದಾರೆ, ಅವ್ರ ಹೆಸರಲ್ಲಿ ಏನು ಇವರು ರಾಜಕೀಯ ಮಾಡ್ತಾರೆ, ಆ ಪಟ್ಟಿನಲ್ಲಿ ಇವ್ರ ಹೆಸರು ಸೇರ್ತಾರೆ. ನಾನು 10 ದಿನ ಕೊಡಿ, ಇದೇ ಆಗೋದು. BJP ಅವರ ರಾಜಕೀಯ ಅಸ್ತಿತ್ವನೇ ಇಷ್ಟು.